ಬಿಸಿಲು ನೋಡು ಅಂತ ಕರೆಸ್ಕೊಳ್ಳೋ ರಾಯಚೂರಿನಲ್ಲಿ ದಿನೇ ದಿನೇ ಜನರು ಬಿಸಿಲಿನ ಬೇಗೆಗೆ ಹೈರಾಣಾಗಿ ಹೋಗ್ತಾ ಇದ್ದಾರೆ. ಮನೆಯಿಂದ ಹೊರಗಡೆ ಬರ್ಬೇಕಂದ್ರೂ ಜನ ಎಲ್ಲೊಂದ್ ಕಡೆ ಯೋಚನೆ ಮಾಡಿ ಹೊರಗಡೆ ಬರುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಅಷ್ಟರ ಮಟ್ಟಿಗೆ ಬಿಸಿಲು ಸದ್ಯ ರಾಯಚೂರಿನಲ್ಲಿದೆ. ಕಳೆದ 3-4 ದಿನಗಳಿಂದಷ್ಟೇ ರಾಜ್ಯದಲ್ಲೇನೆ ಅತಿ ಹೆಚ್ಚು ತಾಪಮಾನ ದಾಖಲಾಗಿತ್ತು. ಅಂದ್ರೆ 41 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಬೇಸಿಗೆ ಆರಂಭದಲ್ಲೇ ಇಷ್ಟರ ಮಟ್ಟಿಗೆ ಬಿಸಿಲು ಅಂತಂದ್ರೆ ಮುಂದೆ ಯಾವ ರೀತಿ ಅನ್ನುವಂಥದ್ದು ಮತ್ತೊಂದು ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಮಕ್ಕಳ ಮರಿಯನ್ನ ಕರ್ಕೊಂಡ್ಬಂದು ಆಸ್ಪತ್ರೆಗೆ ಬರುವಂತ ಜನರು ಕೂಡ ಒಂದ್ ಕಡೆ ಮಕ್ಕಳಿಗೂ ಕೂಡ ಹೊದಿಕೆಯನ್ನು ಹಾಕಿ ಕರೆದುಕೊಂಡು ಬರುವಂತ ಸ್ಥಿತಿ ನಿರ್ಮಾಣವಾಗಿದೆ. ಮತ್ತೊಂದು ಬದಿಯಲ್ಲಿ ನಿಮ್ಗೆ ತೋರಿಸ್ತೀನಿ. ರುದ್ರೊಬ್ರು ನೆರಳನ್ನ ಹರಿಸಿ ಫುಟ್ಪಾತ್ ಮೇಲೆ ಮಲಗಿರುವಂತ ದೃಶ್ಯವನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ ಈ ಒಂದು ದೃಶ್ಯ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಬಿಸಿಲಿನ ಬೇಗ ಯಾವ ರೀತಿ ಇದೆ, ಜನರು ಯಾವ ರೀತಿ ಹೈರಾಣ ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ನೀವು ನೋಡ್ಬೋದು. ಮತ್ತೊಂದು ಬದಿಯಲ್ಲಿ ನಿಮಗೆ ಈ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಏನು ವಾಹನಗಳು ಓಡಾಡ್ತಾ ಇದಾವೆ, ಇದು ರಾಯಚೂರು ನಗರದ ಬಸವೇಶ್ವರ ಸರ್ಕಲ್. ಇದು ಅತಿ ಹೆಚ್ಚು ಜನರು ಇಲ್ಲೇ ಬಂದು ಸೇರುವಂತಹ ಜಾಗ. ಸಾಕಷ್ಟು ಜನ ಪಾದಚಾರಿಗಳು ಓಡಾಡುವಂತಹ ಪ್ರದೇಶ ಕೂಡ ಹೌದು. ಆದ್ರೆ ಜನರು ಇಲ್ಲಿ ಬರ್ತಾ ಇಲ್ಲ ಅನ್ನುವಂಥದ್ದು. ಅಂದ್ರೆ ಬೆಳಿಗ್ಗೆ 11 ಗಂಟೆ ಆದ ಮೇಲೆ ಜನ ಯಾರು ಕೂಡ ರಸ್ತೆಗೆ ಇಳಿದಂತಹ ಸ್ಥಿತಿ ಸದ್ಯ ನಿರ್ಮಾಣ ಆಗಿರುವಂಥದ್ದು. ಸಾಕಷ್ಟು ರೀತಿಯಲ್ಲಿ ಸದ್ಯ ಜನ ರೋಷವಾಗಿದ್ದಾರೆ. ಮತ್ತೊಂದು ಬದಿಯಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಜನರು ತಂಪು ಪಾನೀಯಗಳಾಗಿರ್ಬೋದು ಮತ್ತೆ ಬೇರೆ ಬೇರೆ ಅಂದ್ರೆ ಹಣ್ಣುಗಳ ಮೊರೆ ಹೋಗಿದ್ದಾರೆ. ಮತ್ತೊಂದು ಬದಿಯಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಜನರು ಅಂದ್ರೆ ರಾಯಚೂರಿನಲ್ಲಿ ಸದ್ಯ ಮಡಿಕೆಗಳ ಮಾರಾಟ ಹೆಚ್ಚಾಗ್ತಾ ಹೋಗ್ತಾ ಇರುವಂಥದ್ದು. ಅಂದ್ರೆ ಬೇಸಿಗೆ ಹೆಚ್ಚಾಗ್ತಾ ಇರುವಂತ ಬೆನ್ನಲ್ಲೇ ಮಡಿಕೆಗಳ ವ್ಯಾಪಾರ ವಹಿವಾಟು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಎಲ್ಲೊಂದ್ ಕಡೆ ಜನರು ಐಸ್ ಕ್ರೀಮ್ ತಿನ್ನುವಂಥದ್ದಾಗ್ಲಿ ಮತ್ತೆ ಹಣ್ಣುಗಳನ್ನು ತಿನ್ನುವಂಥದ್ದು ಹೊರಗಡೆ ಒಬ್ಬರೊಬ್ಬರು ತಿಂದುಬಿಡ್ತೀವಿ. ಆದ್ರೆ ಮಡಿಕೆಗಳನ್ನ ತೆಗೆದುಕೊಂಡೋದ್ರೆ ಇಡೀ ಮನೆ ಮಂದಿನ ಕೂಡ ನಾವು ತನ್ನನೇ ಒಂದು ನೀರನ್ನ ಸವಿಬಹುದು ಅನ್ನುವಂಥ ಕಾರಣಕ್ಕಾಗಿ ಮಡಿಕೆಗಳ ಒಂದು ವ್ಯಾಪಾರ ವಹಿವಾಟು ಕೂಡ ಜೋರಾಗಿದೆ. ಎರಡು ಬದಿಯಲ್ಲಿ ಅಂದ್ರೆ ರಸ್ತೆ ಎರಡು ಬದಿಯಲ್ಲೂ ಕೂಡ ಸಾಕಷ್ಟು ಮಡಿಕೆಗಳ ವ್ಯಾಪಾರ ಜೋರಾಗಿ ನಡೀತಾ ಇದೆ. ಎಲ್ಲೊಂದ್ ಕಡೆ ಪ್ರತಿ ಬಾರಿ ಬೇಸಿಗೆಯಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿನ ಮಡಿಕೆಗಳ ವ್ಯಾಪಾರ ವಹಿವಾಟು ನಡೆಯುತ್ತೆ. ಅದೇ ರೀತಿ ಸದ್ಯ ಜನರು ಕೂಡ ಬೇಸಿಗೆ ಹೆಚ್ಚಾಗ್ತಾ ಇದ್ದಂತೆ ಮಡಿಕೆಗಳ ಮೊರೆ ಹೋಗಿದ್ದಾರೆ. ಜನರು ಏನ್ ಹೇಳ್ತಾರೆ ಮತ್ತೆ ಯಾವ ರೀತಿ ರಾಯಚೂರಿನ ಬೇಸಿಗೆ ಯಾವ ರೀತಿ ಜನರನ್ನ ಹೈರಾಣಾಗಿ ಮಾಡಿದೆ ಅನ್ನುವಂಥದ್ದನ್ನು ಕೇಳ್ತಾ ಹೋಗ್ತೀನಿ. ಸರ್ ಹೇಳಿ, ರಾಯಚೂರಿನಲ್ಲಿ ಕಳೆದ ಬಾರಿ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆಗಳಾಗಿದ್ವು. ಅಂದ್ರೆ ಹೆಚ್ಚಿನ ಒಂದು ದಾಖಲೆ ಪ್ರಮಾಣದಲ್ಲಿ ತಾಪಮಾನ ಇದಾಗಿತ್ತು. ಆದ್ರೆ ಈ ಬಾರಿ ಅದೇ ಒಂದು ಸ್ಥಿತಿ ಕಂಡು ಬರ್ತಾ ಇದೆ. ಏನ್ ಹೇಳ್ತೀರಿ ಸರ್? ಸರಿ ನೋಡಿ, ಏನಾಗಿದೆ ಕರ್ನಾಟಕದಲ್ಲಿಯೇ ಇನ್ನೂ ಈಗ ಬಿಸಿಲು ಈಗ ಪ್ರಾರಂಭ ಇದೆ. ಅಂಥದ್ರಲ್ಲಿ ರಾಯಚೂರಲ್ಲೇ 41 ಡಿಗ್ರಿ ತಾಪಮಾನ ದಾಖಲಾಗಿದೆ. ಇದು ಇನ್ನೂ ಆರಂಭ. ಕಳೆದ ಬಾರಿ ಏನಾಗಿತ್ತು 44 ಡಿಗ್ರಿ, ಅದು ಮೇ ತಿಂಗಳಲ್ಲಿ ಆಗಿತ್ತು. ಈಗ ಆರಂಭದಲ್ಲೇ ಇಷ್ಟು ಬಿಸಿಲು ಆಗಿರೋದ್ರಿಂದ ಸಮಸ್ಯೆ ಆಗ್ತಾ ಇದೆ. ಏನಿದೆ ಜಿಲ್ಲಾಡಳಿತ ಈ ಸರ್ಕಲ್ಗಳಲ್ಲಿ ನೆರಳಿನ ವ್ಯವಸ್ಥೆ ಮಾಡಬೇಕು, ಅಲ್ಲಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. ಜೊತೆಗೆ ಯಾಕಂತಂದರೆ ಏನಾಗುತ್ತೆ ಬಳಲಿಕೆ ಜಾಸ್ತಿ ಆಗೋದ್ರಿಂದ ಅಲ್ಲಲ್ಲಿ ORS ಪ್ಯಾಕೆಟ್ಗಳನ್ನ ಕೊಡೋದ್ರ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕು. ಈಗ ಏನಾಗಿದೆ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ನಾವು ತಂಪು ಬಯಸ್ತೀವಿ, ಗಾಳಿ ಬೇಕಾಗುತ್ತೆ, ತಂಪು ಗಾಳಿ ಬೇಕಾಗುತ್ತೆ, ನೀರಿನ ವ್ಯವಸ್ಥೆ ಬೇಕಾಗುತ್ತೆ. ಹಂಗಾಗಿ ಜಿಲ್ಲಾಡಳಿತ ಏನೋ ಒಂದು ಈ ಸರ್ಕಲ್ಗಳಲ್ಲಿ ಸಿಗ್ನಲ್ಗಳಲ್ಲಿ ಭಾಳ ಹೊತ್ತು ಬಿಸಿಲು ನಿಲ್ಲಕ್ಕಾಗಲ್ಲ, ವಯಸ್ಸಾದ್ರಿಗೆ ಇನ್ನೂ ತೊಂದರೆ ಆಗುತ್ತೆ. ಹಾಗಾಗಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಏನಾದರೂ ಒಂದು ಕ್ರಮ ತಗೊಳ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ. ಸರ್, ಇನ್ನೊಂದು ಈಗ ಮಡಿಕೆಗಳ ವ್ಯಾಪಾರ ಬೇಸಿಗೆ ಬಂದಾಗೆಲ್ಲ ರಾಯಚೂರಿನಲ್ಲಿ ದಾಖಲೆ ಪ್ರಮಾಣದಲ್ಲಿ ಇದು ಕೂಡ ಆಗುತ್ತೆ. ಏನು ಹೇಳ್ತೀರಿ ಸರ್ ಈ ಬಗ್ಗೆ, ಬಿಸಿಲಿನ ಬಗ್ಗೆ? ಪ್ರತಿ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಬಿಸಿಲಿದೆ ಅಂತೇಳಿ ನಮಗೊಂದು ಹವಾಮಾನ ಇಲಾಖೆಯಿಂದ ನಮಗೊಂದು ಮಾಹಿತಿ. ಬಟ್ ಈ ಬಿಸಿಲಿಗೆ ಜನ ಈಗಾಗಲೇ ರಘುವೀರ್ ನಾಯ್ಕನು ಹೇಳಿದರು, ಇಲ್ಲಿನ ನೀರಿನ ವ್ಯವಸ್ಥೆ ಅತಿ ಮುಖ್ಯವಾಗಿರೋದ್ರಿಂದ ನೀರಿನ ವ್ಯವಸ್ಥೆ ಅಲ್ಲಲ್ಲಿ ಒಂದು ಗಡಿಗೆಗಳ ಮುಖಾಂತರ ನೀರಿನ ವ್ಯವಸ್ಥೆ ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಿಕೊಡಬೇಕು ಅಂತೇಳಿ ಇದೊಂದು ನಮ್ಮದು ಮನವಿ. ಈಗ ಪ್ರತಿಯೊಬ್ಬರಿಗೂ ಮನವಿ ಏನಪ್ಪ, ಪ್ರತಿಯೊಂದು ಮನೆಗೂ ಕೂಡ ಒಂದು ಗಡಿಗೆ ತಗೊಂಡೋಗಿ ಮನೆಯಲ್ಲಿ ಎಲ್ಲರಿಗೂ ಅನುಕೂಲ ಆಗುವಂಥ ಒಂದು ತಣ್ಣ ನೀರು ಕುಡಲಿಕ್ಕೆ ಅಂತ ಅವೇರ್ನೆಸ್ನೂ ಮಾಡಬೇಕು ಜಿಲ್ಲಾಡಳಿತ ಅಂತೇಳಿ ಹೇಳ್ತಾ ಇದ್ದೀವಿ. ಮತ್ತೊಂದು ಏನಂತಂದ್ರೆ ಸಾಕಷ್ಟು ಅಂದ್ರೆ ಆರೋಗ್ಯ ಇಲಾಖೆ ಕೂಡ ಈ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತೆ. ಸನ್ಸ್ಟ್ರೋಕ್ ಆಗಿ ಜನರು ಬೀಳುವಂಥದ್ದಾಗಲಿ ಅಥವಾ ಬಿಸಿಲಿನ ಬೇಗೆಗೆ ಎಲ್ಲೊಂದು ಕಡೆ ಹೈರಾಣಾಗಿ ಹೋಗ್ತಾರೆ, ನಿತ್ರಾಣಗೊಳ್ಳುವಂಥ ಸ್ಥಿತಿಗಳಿರ್ತವೆ. ಏನಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀವಿ, ಏನು ಮಾಡ್ಬೋದು ಅನ್ನೋವಂಥದ್ದು? ಸರ್, ಈಗಾಗಲೇ ಇದು ಇನ್ನೂ ಪ್ರಾರಂಭ. ಇನ್ನು ಪ್ರಾರಂಭದಾಗೆ ಈ ರೀತಿ ಬಿಸಿಲಿದ್ರೆ ಇನ್ನು ಮುಂದ್ಗಡೆ ಹೆಂಗಂತಂತೇಳಿ ನಮ್ಮದು ಆಲೋಚನೆ. ಯಾಕಂತೇಳಿದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ ಆರೋಗ್ಯ ಇಲಾಖೆ ಇರ್ಬೋದು, ಈಗಾಗಲೇ ಸಾಕಷ್ಟು ಜನ ಬೀಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಟ್ರಾಫಿಕಲ್ಲಿ ಮೊದಲು ಒಂದು ಜಿಲ್ಲಾಡಳಿತ ವತಿಯಿಂದ ಮೊದಲು ಗ್ರೀನ್ ಮ್ಯಾಟ್ ಹಾಕೋದಾಗಬೇಕು. ಆಮೇಲೆ ಕುಡಿ ನೀರಿಗೆ ಸಂಬಂಧಪಟ್ಟಂಗೆ ಎಲ್ಲ ಸರ್ಕಲ್ಗಳಲ್ಲಿ ಸ್ವಲ್ಪ ಯಾಕಂತಂತಂದರೆ ಬಿಸಿಲಿದ್ದಾಗ ನಡೆದು ಕ್ರಾಸ್ ಮಾಡೋಕಲ್ಕ ಸ್ಟ್ರೋಕ್ ಆಗಿ ಬೀಳ್ತಕ್ಕಂಥವ್ರು ಸಾಕಷ್ಟು ಜನ ಈಗಾಗಲೇ ಆಗ್ಯದ. ಹಾಗಾಗಿ ಆರೋಗ್ಯ ಇಲಾಖೆ ಅವ್ರನ್ನೂ ಎಚ್ಚೆತ್ಕೊಂಡು ಕೇಸಿ ಎಲ್ಲೆಲ್ಲಿ ಸರ್ಕಲ್ ಅವ ಅಲ್ಲೆಲ್ಲಿ ನೀರಿನ ಅರವಟಿಕೆ ಮಾಡಬೇಕು ಜಿಲ್ಲಾಡಳಿತ. ಅದೇ ರೀತಿಯಾಗಿ ತಂಪು ಸಿಗ್ನಲ್ಗೆ ನಿಂತಾಗ ಬಿಸಿಲು, ಈಗ ನೋಡ್ರಿ ಎಷ್ಟು ಬಿಸಿಲಾದ, ತಲೆ ಸುಟ್ಟು ಕೇಸಿ ಇವಾಗ ನಮಗೆ ಚಕ್ಕರ್, ಈ ಸಣ್ಣ ವಯಸ್ಸಿಗೆ ಚಕ್ಕರ್ ಅಂದರೆ ಈಗ ಹಿರಿಯರ ಸ್ಥಿತಿ ಹಂಗೆ. ಈಗ ನಡೆದಾಡಕ್ಕಂತ ಹೊಂಟ್ರ ಹೆಣ್ಮಕ್ಳು ಇವರೆಲ್ಲ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಇದು ಅಂತ. ಹಿಂಗಾಗಿ ಆರೋಗ್ಯ ಇಲಾಖೆನೂ ಎಚ್ಚರಿಕೆ ವಹಿಸಿ ಬಿಸಿಲಿಗೆ ಏನೇನು ಮಾಡ್ಬೇಕಂತೇಳಿ ಅವ್ರು ಮುಂಜಾಗ್ರತಾ ಕ್ರಮಗಳನ್ನು ಹೇಳ್ಬೇಕಂತೇಳಿ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೇನೆ. ಇದು
ಇದು ಇಲ್ಲಿ ಅಂದ್ರೆ ರಾಯಚೂರು ಸ್ಥಳೀಯರು ಹೇಳ್ತಾ ಇರುವಂಥದ್ದು ಎಲ್ಲೊಂದು ಕಡೆ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆ ಕೂಡ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು. ಪ್ರತಿಯೊಂದು ಸರ್ಕಲ್ಗಳಲ್ಲಿ ನೀರಿನ ಅಳವಡಿಕೆಗಳನ್ನು ಅಳವಡಿಕೆ ಮಾಡಬೇಕು. ಜೊತೆಗೆ ಸಿಗ್ನಲ್ಗಳಲ್ಲಿ ಏನು ಮೇಲೆ ಶೆಲ್ಟರ್ನ ಹಾಕುವ ಮೂಲಕ ಜನರು ಓಡಾಡಲಿಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ವಿಚಾರವನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.